ಹಾಯ್ ಎವ್ರಿವನ್, ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನವೋದಯ ವಿದ್ಯಾಲಯದಿಂದ ಹಲವಾರು ಪೋಸ್ಟ್ಗಳಿಗೆ ನೇಮಕಾತಿ ನಡೀತಾ ಇದೆ ಮತ್ತು 30 ಏಪ್ರಿಲ್ 2024 ಈ ಹುದ್ದೆಗಳಿಗೆ ಲಾಸ್ಟ್ ಡೇಟ್ ಆಗಿತ್ತು ಅಪ್ಲಿಕೇಶನ್ ಹಾಕೋದಕ್ಕೆ. ಬಟ್ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾವಾಗ ಲಾಸ್ಟ್ ಡೇಟ್, ಎಜುಕೇಶನ್ ಏನ್ ಮಾಡಿರ್ಬೇಕು, ಯಾವ ಯಾವ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇರುವಂತದ್ದು, ಸ್ಯಾಲರಿ ಎಷ್ಟಿರುತ್ತೆ, ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಇವಾಗಲೇ ಹೇಳಿರೋ ಹಾಗೆ ನವೋದಯ ವಿದ್ಯಾಲಯದಿಂದ 1377 ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಸೊ ಈ ಹುದ್ದೆಗಳಿಗೆ ಉದ್ಯೋಗದ ಸ್ಥಳ ಬಂದು ಆಲ್ ಓವರ್ ಇಂಡಿಯಾ, ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು, ಎಲ್ಲಿ ಬೇಕಾದ್ರೂ ಕೆಲಸವನ್ನ ಮಾಡ್ಬೋದು. ಇಷ್ಟು 1377 ಪೋಸ್ಟ್ಗಳು ಇದೆ ಅಂತ ಹೇಳಿದ್ನಲ್ಲ. ಸೊ ಹುದ್ದೆಯ ವಿವರಗಳನ್ನ ನೋಡೋದಾದ್ರೆ, ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗೆ 121 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಸಹಾಯಕ ವಿಭಾಗ ಅಧಿಕಾರಿ ಹುದ್ದೆಗೆ 5 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಆಡಿಟ್ ಸಹಾಯಕ ಹುದ್ದೆಗೆ 12 ಪೋಸ್ಟ್ಗಳು ಖಾಲಿ ಇರುವಂತದ್ದು. ನೆಕ್ಸ್ಟ್ ಜೂನಿಯರ್ ಅನುವಾದ ಅಧಿಕಾರಿ ಪೋಸ್ಟ್ಗೆ 4 ಹುದ್ದೆಗಳು ಖಾಲಿ ಇರುವಂತದ್ದು. ಕಾನೂನು ಸಹಾಯಕ 1 ಹುದ್ದೆಗಳು. ಸ್ಟೋನೋಗ್ರಾಫರ್ 23 ಹುದ್ದೆಗಳು. ಕಂಪ್ಯೂಟರ್ ಆಪರೇಟರ್ 2 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಅಡುಗೆ ಮೇಲ್ವಿಚಾರಕ ಹುದ್ದೆಗೆ 78 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಹುದ್ದೆಗೆ 381 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಎಲೆಕ್ಟ್ರಿಷಿಯನ್ ಮತ್ತೆ ಪ್ಲಂಬರ್ ಹುದ್ದೆಗೆ 128 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ 161 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಮೆಸ್ ಸಹಾಯಕ ಹುದ್ದೆಗೆ 442 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಹಾಗೂ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ 19 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇಷ್ಟನ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಸ್ಕ್ರೀನ್ ಶಾಟ್ ನ ಹಾಕ್ತೀನಿ, ನೀವು ಇನ್ನೊಂದ್ಸತಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಇಷ್ಟೆಲ್ಲ ಹುದ್ದೆಗೆ ಏನೇನು ಎಜುಕೇಶನ್ ಮಾಡಿರ್ಬೇಕು ಅಂತ ನೋಡೋದಾದ್ರೆ, ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗೆ ನೀವು BSc ಅನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸಹಾಯಕ ವಿಭಾಗ ಅಧಿಕಾರಿ ASO ಹುದ್ದೆಗೆ ನೀವು ಪದವಿಯನ್ನ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಯಾವುದೇ ಪದವಿ ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, BA ಆಗಿರ್ಬೋದು, ಯಾವುದೇ ಪದವಿಯನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ನೆಕ್ಸ್ಟ್ ಆಡಿಟ್ ಸಹಾಯಕ ಹುದ್ದೆಗೆ ನೀವು BCom ನ ಮಾಡಿರ್ಬೇಕಾಗುತ್ತೆ. ಜೂನಿಯರ್ ಅನುವಾದ ಅಧಿಕಾರಿ ಹುದ್ದೆಗೆ ನೀವು ಸ್ನಾತಕೋತ್ತರ ಪದವಿಯನ್ನ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಕಾನೂನು ಸಹಾಯಕ ಹುದ್ದೆಗೆ ನೀವು LLB ಅನ್ನ ಕಂಪ್ಲೀಟ್ ಮಾಡಿರ್ಬೇಕು ಅಂದ್ರೆ ಲಾ ಓದಿರ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೋನೋಗ್ರಾಫರ್ ಹುದ್ದೆಗೆ ನೀವು 12th ಪಾಸ್ ಆದ್ರೂ ಸಹ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ BCA, BSc, BE ಮತ್ತು BTech ಮಾಡಿದ್ರೆ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, BCA, BSc, BE ಮತ್ತು BTech ಹುದ್ದೆಗೆ BTech ಎಜುಕೇಶನ್ ಮಾಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಅಡುಗೆ ಮೇಲ್ವಿಚಾರಕ ಹುದ್ದೆಗೆ ನೀವು ಪದವಿಯನ್ನ ಪೂರ್ಣಗೊಳಿಸಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಹುದ್ದೆಗೆ 12ನೇ ತರಗತಿ ಅಂದ್ರೆ PUC ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಎಲೆಕ್ಟ್ರಿಷಿಯನ್ ಮತ್ತೆ ಪ್ಲಂಬರ್ ಹುದ್ದೆಗೆ ನೀವು 10ನೇ ತರಗತಿ ಅಥವಾ ITI ಮಾಡಿದ್ರೆ ನೀವು ಪ್ಲಂಬರ್ ಮತ್ತೆ ಎಲೆಕ್ಟ್ರಿಷಿಯನ್ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಲ್ಯಾಬ್ ಅಟೆಂಡೆಂಟ್ ಹುದ್ದೆಗೆ ನೀವು 10ನೇ ತರಗತಿ ಅಥವಾ 12ನೇ ತರಗತಿ ಅಥವಾ ಡಿಪ್ಲೊಮಾ ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಮತ್ತು ಮೆಸ್ ಸಹಾಯಕ ಹಾಗೂ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ ನೀವು 10ನೇ ತರಗತಿಯನ್ನ ಪಾಸ್ ಮಾಡಿದ್ರೆ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕೋದಾಗಿರುತ್ತೆ. ಇದನ್ನ ಸಹ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಸ್ಕ್ರೀನ್ ಶಾಟ್ ನ ನೀವು ಇನ್ನೊಂದ್ಸತಿ ನೋಡ್ಕೋಬಹುದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ವಯೋಮಿತಿ ಎಷ್ಟಿರ್ಬೇಕು ಅಂತ ನೋಡೋದಾದ್ರೆ ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಅದನ್ನು ಸಹ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡ್ಕೋಬಹುದು. ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗೆ ನೀವು 35 ವರ್ಷದ ಒಳಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಮಿನಿಮಮ್ 18 ಇರ್ಬೇಕು, ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ ನಾನು ಹೇಳ್ತಾ ಇರೋದಿಲ್ಲಿ. ನೆಕ್ಸ್ಟ್ ಸಹಾಯಕ ವಿಭಾಗ ಅಧಿಕಾರಿ ಹುದ್ದೆಗೆ ಕನಿಷ್ಠ 23 ವರ್ಷ ಆಗಿರ್ಬೇಕು, ಗರಿಷ್ಠ 33 ವರ್ಷದ ಒಳಗೆ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಆಡಿಟ್ ಸಹಾಯಕ ಹುದ್ದೆಗೆ 18 ವರ್ಷದಿಂದ 30 ವರ್ಷದ ಒಳಗಿನವರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಜೂನಿಯರ್ ಅನುವಾದ ಅಧಿಕಾರಿ ಹುದ್ದೆಗೆ 32 ವರ್ಷ ಒಳಗೆ ಇರಬೇಕಾಗುತ್ತೆ. ಕಾನೂನು ಸಹಾಯಕ ಹುದ್ದೆಗೆ 23ರಿಂದ 35 ವರ್ಷದ ಒಳಗೆ ಇರಬೇಕಾಗುತ್ತೆ. ಹಾಗೂ ಸ್ಟಾನೋಗ್ರಾಫರ್ ಹುದ್ದೆಗೆ 18ರಿಂದ 27 ವರ್ಷದ ಒಳಗಿನವರು ಅಪ್ಲಿಕೇಶನ್ ಹಾಕ್ಬೋದು. ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ 18ರಿಂದ 30 ವರ್ಷದ ಒಳಗಿನವರು ಹಾಕ್ಬೋದು. ನೆಕ್ಸ್ಟ್ ಅಡುಗೆ ಮೇಲ್ವಿಚಾರಕ ಹುದ್ದೆಗೆ 35 ವರ್ಷ ಒಳಗೆ ಇರಬೇಕಾಗುತ್ತೆ. ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಹುದ್ದೆಗೆ 18ರಿಂದ 27 ವರ್ಷದ ಒಳಗಿನವರು ಹಾಕ್ಬೋದಾಗಿರುತ್ತೆ.
ಎಲೆಕ್ಟ್ರಿಷಿಯನ್ ಮತ್ತೆ ಪ್ಲಂಬರ್ ಹುದ್ದೆಗೆ 18ರಿಂದ 40 ವರ್ಷದ ಒಳಗಿನವರು ಹಾಕ್ಬೇಕಾಗುತ್ತೆ. ಹಾಗೂ ಲ್ಯಾಬ್ ಅಟೆಂಡೆಂಟ್, ಮೆಸ್ ಸಹಾಯಕ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ 18ರಿಂದ 30 ವರ್ಷದ ಒಳಗಿನವರು ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ನೆಕ್ಸ್ಟ್ ವಯೋಮಿತಿ ಸಡಿಲಿಕೆ ಏನಾದ್ರು ಇದೆಯಾ ಅಂತ ನೋಡೋದಿದ್ರೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಎಷ್ಟೆಷ್ಟು ಇದೆ ಅಂತ ಹೇಳೋದಾದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಇದೆ. PWD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇದ್ರೆ PWD OBC ಅಭ್ಯರ್ಥಿಗಳಿಗೆ 13 ವರ್ಷ ವಯೋಮಿತಿ ಸಡಿಲಿಕೆ ಇದೆ. ಹಾಗೂ PWD SC/ST ಅಭ್ಯರ್ಥಿಗಳಿಗೆ 15 ವರ್ಷ ವಯೋಮಿತಿ ಸಡಿಲಿಕೆ ಇರುವಂತದ್ದು. ನೆಕ್ಸ್ಟ್ ಅರ್ಜಿ ಶುಲ್ಕ ಅಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ SC/ST ಮತ್ತು PWD ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂತದ್ದು. ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ EWS OBC ಅಭ್ಯರ್ಥಿಗಳಿಗೆ ಅದರಲ್ಲೂ ಸಹ ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗಳಿಗೆ 1,500 ಅಂದ್ರೆ 1,500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂತದ್ದು. ಉಳಿದ ಹುದ್ದೆಗಳಿಗೆ 1,000 ಅಪ್ಲಿಕೇಶನ್ ಫೀಸ್ ಇರುವಂತದ್ದು. ಪಾವತಿ ಕೂಡ ನೀವು ಆನ್ಲೈನ್ ಅಲ್ಲೇ ಮಾಡ್ಬೇಕಾಗುತ್ತೆ. ಪೇಮೆಂಟ್ ನ ನೀವು ಆನ್ಲೈನ್ ಅಲ್ಲೇ ಮಾಡ್ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಲಿಖಿತ ಪರೀಕ್ಷೆ ಇರುತ್ತೆ, ಕೌಶಲ್ಯ ಪರೀಕ್ಷೆ ಇರುತ್ತೆ, ವ್ಯಾಪಾರ ಪರೀಕ್ಷೆ ಇರುತ್ತೆ, ದಾಖಲೆ ಪರಿಶೀಲನೆ ಇರುತ್ತೆ ಮತ್ತು ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಸಹ ಇರುತ್ತೆ. ಟೋಟಲ್ ಆಗಿ 1, 2, 3 ಪರೀಕ್ಷೆ ಇರುತ್ತೆ. ಯಾವ್ದಾದ್ರೆ ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ವ್ಯಾಪಾರ ಪರೀಕ್ಷೆ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಇಂಟರ್ವ್ಯೂ ಸಹ ಇರುತ್ತೆ. ಎಷ್ಟಿರುತ್ತೆ, ಯಾವ್ಯಾವ ಪೋಸ್ಟ್ ಗಳಿಗೆ ಎಷ್ಟೆಷ್ಟು ಸ್ಯಾಲರಿ ಇರುತ್ತೆ ಅಂತ ನೋಡೋದಾದ್ರೆ ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗೆ 44,900ರಿಂದ 1,42,400 ವರೆಗೆ ನಿಮಗೆ ಸ್ಯಾಲರಿ ಇರುತ್ತೆ. ಎಷ್ಟು 44,900ರಿಂದ 1,42,400 ರೂಪಾಯಿ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಸಹಾಯಕ ವಿಭಾಗ ಅಧಿಕಾರಿ, ಆಡಿಟ್ ಸಹಾಯಕ, ಜೂನಿಯರ್ ಅನುವಾದ ಅಧಿಕಾರಿ ಇಷ್ಟು ಹುದ್ದೆಗಳಿಗೆ ಹಾಗೂ ಸಹ ಕಾನೂನು ಸಹಾಯಕ ಹುದ್ದೆಗಳಿಗೆ ನಿಮಗೆ 35,400ರಿಂದ 1,12,400 ರೂಪಾಯಿ ಸ್ಯಾಲರಿ ಇರುವಂತದ್ದು. ನೆಕ್ಸ್ಟ್ ಸ್ಟಾನೋಗ್ರಾಫರ್, ಕಂಪ್ಯೂಟರ್ ಆಪರೇಟರ್ ಮತ್ತೆ ಅಡುಗೆ ಮೇಲ್ವಿಚಾರಕ ಹುದ್ದೆಗಳಿಗೆ 25,500ರಿಂದ 81,100 ರೂಪಾಯಿವರೆಗೂ ನಿಮಗೆ ಸ್ಯಾಲರಿ ಇರುವಂತದ್ದು. ಹಾಗೂ ಜೂನಿಯರ್ ಸೆಕ್ರೆಟೇರಿಯೇಟ್ ಸಹಾಯಕ, ಎಲೆಕ್ಟ್ರಿಷಿಯನ್ ಮತ್ತೆ ಪ್ಲಂಬರ್ ಹುದ್ದೆಗೆ 19,900ರಿಂದ 63,200 ರೂಪಾಯಿ ಅಂತ ಸ್ಯಾಲರಿ ಇರುವಂತದ್ದು. ಹಾಗೆ ಲ್ಯಾಬ್ ಅಟೆಂಡೆಂಟ್, ಮೆಸ್ ಸಹಾಯಕ ಮತ್ತೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ 18,000ದಿಂದ 56,900 ವರೆಗೆ ನಿಮಗೆ ಸ್ಯಾಲರಿ ಇರುವಂತದ್ದು. ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗಲೇ ಸ್ಟಾರ್ಟ್ ಆಗಿದೆ. 22/3/2024 ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು 30 ಏಪ್ರಿಲ್ 2024 ಆಗಿತ್ತು. ಆದರೆ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದ್ಯಾವಾಗ ಅಂದ್ರೆ 7 ಮೇ 2024 ಅಂದ್ರೆ ಈಗ ಬರುವಂತ 7 ದಿನಗಳಲ್ಲಿ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಾದ್ಮೇಲೆ ನೀವೇನಾದ್ರು ತಿದ್ದುಪಡಿ ಮಾಡ್ಬೇಕು, ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಏನಾದ್ರು ನೀವು ಕರೆಕ್ಷನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ 9ರಿಂದ 11ನೇ ತಾರೀಕು ಮೇ ವರೆಗೂ ನಿಮ್ಗೆ ಟೈಮ್ ಇರುತ್ತೆ. 9, 10, 11 3 ದಿನ ಟೈಮ್ ಇರುತ್ತೆ. ಆ ದಿನಗಳಲ್ಲಿ ನೀವು ಅಪ್ಲಿಕೇಶನ್ ನ ತಿದ್ದುಪಡಿ ಅಥವಾ ಕರೆಕ್ಷನ್ ನ ಮಾಡಬಹುದಾಗಿರುತ್ತೆ. ಪ್ರಮುಖ ದಿನಾಂಕಗಳನ್ನು ಸಹ ನಾನು ಅಥವಾ ಇಂಪಾರ್ಟೆಂಟ್ ಡೇಟ್ಸ್ ಸಹ ನಾನು ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಸ್ಯಾಲರಿ ಎಷ್ಟಿರುತ್ತೆ ಅನ್ನೋದು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೆಕ್ಸ್ಟ್ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಇರುವಂತದ್ದು ಸಹ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಹಾಗೆ ವಯೋಮಿತಿ ಸಡಿಲಿಕೆ ಎಷ್ಟಿದೆ ಅಂತಾನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಇನ್ನೊಂದ್ಸತಿ ಚೆಕ್ ಮಾಡ್ಕೋಬಹುದು. ಹಾಗೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮತ್ತೆ ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕ್ ಸಹ ನಾನು 2 ಸಹ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ, ನೀವೇನಾದ್ರೂ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಈಗಲೇ ಅಪ್ಲಿಕೇಶನ್ ಹಾಕಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಗೌರ್ಮೆಂಟ್ ಜಾಬ್ಸ್ಗಳು ಈ ಚಾನಲ್ ಅಲ್ಲಿ ಇನ್ ಮುಂದೆ ಬರ್ತಾ ಹೋಗ್ತವೆ ಅಂತ ಹೇಳ್ತಾ ಧನ್ಯವಾದಗಳು.